ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೀದಿ ಬಸವಣ್ಣ ದೇವಸ್ಥಾನ ಧ್ವಂಸಕ್ಕೆ ಮುಂದಾದ ಮಹಾನಗರ ಪಾಲಿಕೆ ಆಯುಕ್ತ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದ ಹಿಂದೂ ಪರ ಸಂಘಟನೆಗಳು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು. ಬಿಳಿ ರಕ್ತಹೀನತೆಯಿಂದ ಬಳಲುತ್ತಿದ್ದ ಗರ್ಭಿಣಿ ಮಹಿಳೆ, ಅವಳಿ ಮಕ್ಕಳಿಗೆ ಜನನ. ಕಲಬುರಗಿಯ ಮನೂರ್ ಆಸ್ಪತ್ರೆಯ ವೈದ್ಯರ ಹಾಗೂ ಸಿಬ್ಬಂದಿ ವರ್ಗದವರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. ಜನಾಶೀರ್ವಾದ ಯಾತ್ರೆಯಲ್ಲಿ ಬಿಜೆಪಿ ನಾಯಕರಿಂದ ಕೊರೋನಾ ನಿಯಮಾವಳಿ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆಗ್ರಹ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಕುಸ್ನೂರ್ ರಸ್ತೆ ಹತ್ತಿರ ತಿಲಕ್ ನಗರ ಧನ್ವಂತ್ರಿ ಕಾಲೋನಿಯ ಘಂಟಿ ಲೇಔಟ್ನಲ್ಲಿರುವ ಬೀದಿ ಬಸವಣ್ಣ ದೇವಸ್ಥಾನಕ್ಕೆ ಧ್ವಂಸಕ್ಕೆ ಮುಂದಾಗಿದ್ದ ಮಹಾನಗರ ಪಾಲಿಕೆ ಆಯುಕ್ತರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಹಿಂದೂಪರ ಸಂಘಟನೆಗಳು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು ಖರ್ಗೆ ಪೆಟ್ರೋಲ್ ಪಂಪ್ ಬಳಿಯ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು.
ನಗರ ಧನ್ವಂತರಿ ಕಾಲೋನಿಯ ಘಂಟಿ ಲೇಔಟ್ನಲ್ಲಿರುವ ಬೀದಿ ಬಸವಣ್ಣ ದೇವಸ್ಥಾನ ಸಾರ್ವಜನಿಕ ಸ್ಥಳದಲ್ಲಿದ್ದು ಇದು ಯಾವುದಕ್ಕೂ ಅಡ್ಡಿಯಾಗಿಲ್ಲ. ಆದರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಸವಣ್ಣನ ದೇವಸ್ಥಾನ ಧ್ವಂಸಕ್ಕೆ ಮುಂದಾಗಿರುವುದನ್ನು ವಿರೋಧಿಸಿದ ಹಿಂದೂಪರ ಸಂಘಟನೆಗಳು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು ಖರ್ಗೆ ಪೆಟ್ರೋಲ್ ಪಂಪ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶರಣು ಮೋದಿ ಅಸಮಾಧಾನ ಹೊರಹಾಕಿದ್ದಾರೆ. ಜಯನಗರದ ಕೃಷ್ಣೂರು ರಸ್ತೆಯಲ್ಲಿರುವ ಬಸವಣ್ಣನ ದೇವಸ್ಥಾನವನ್ನು ಇವತ್ತು ಬೆಳಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಅದಕ್ಕೆ ಧ್ವಂಸ ಮಾಡುವ ಒಂದು ಆದೇಶವನ್ನು ತಗೊಂಡು ಬರ್ತಾರೆ. ಇವತ್ತು ಹಿಂದೂ ಧರ್ಮದ ಒಂದು ಪವಿತ್ರ ಮಾಸ ಶ್ರಾವಣ ಮಾಸದಲ್ಲಿ ಇಡೀ ಹಿಂದೂ ಸಮುದಾಯ, ಅದರಲ್ಲೂ ಲಿಂಗಾಯತ ವೀರಶೈವ ಧರ್ಮದ ಪ್ರತಿಪಾದಕರು ಬಸವಣ್ಣನನ್ನು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ನಮ್ಮ ಧರ್ಮಕ್ಕೆ ಒಂದು ಧಕ್ಕೆ ತರುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಇದಕ್ಕೆ ಒಂದು ಆದೇಶ ಬಂದರೂ ಕೂಡ ಅದಕ್ಕೊಂದು ನೋಟಿಸ್ ಕೊಟ್ಟು ನಮಗೆಲ್ಲರ ಗಮನಕ್ಕೆ ತಂದು ಸಮಾಜ ಮುಖಂಡರಿಗೆ ತಂದು ಇಷ್ಟು ತರಾತುರಿಯಲ್ಲಿ ಮಾಡೋದಂತ ಅವಶ್ಯಕತೆ ಇಲ್ಲ. ಅದು ರಸ್ತೆ ಮಧ್ಯದಲ್ಲ, ಅಲ್ಲಿ ಅಡಚಣೆನೂ ಇಲ್ಲ. ಅಂಥ ಒಂದು ಕೃತ್ಯ ಇವತ್ತು ಮಾಡಲ್ ಅದು ಪ್ರೈವೇಟ್ ಸೈಟಲ್ಲಿದೆ, ಅದೇನು ಮಧ್ಯ ರಸ್ತೆಯಲ್ಲಿಲ್ಲ. ಇವತ್ತು ಜಿಲ್ಲಾಡಳಿತ ಇವತ್ತು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಆಚಾರ ಸಂಹಿತೆ ಇವತ್ತು ಚುನಾವಣೆ ಪ್ರಾರಂಭವಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೋವಿಡ್ ನಿಯಮಗಳು ಕೂಡ ಜಿಲ್ಲಾಡಳಿತ ಪಾಲಿಸುವಂತ ಒಂದು ಕಡೆ ಹೇಳುತ್ತೆ. ಇವತ್ತು ಇಂಥ ಒಂದು ಧರ್ಮ ವಿರೋಧಿ ಆದೇಶ ಕೂಡ ಹೊರಡಿಸುತ್ತೆ. ಇದಕ್ಕೆ ಹಿಂದೂ ಧರ್ಮದ ಎಲ್ಲ ಪ್ರತಿಪಾದಕರು ಇವತ್ತು ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಯಲ್ಲಿ ನಾವು ರಸ್ತಾರೋಕ ಮಾಡಿದ್ದೇವೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದಾದ್ರೂ ಇಂಥ ಕೃತ್ಯಗಳು ಘಟನೆಗಳು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಏನು ಆದರೆ ಕಲಬುರಗಿ ಹೊತ್ತು ಉರಿತ ಅದರ ಜವಾಬ್ದಾರಿ ಜಿಲ್ಲಾಡಳಿತ ಅಂತ ಹೇಳಕ್ಕೆ ಆಗ್ರಹ ಮಾಡ್ತೀನಿ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಕಾಳಗಿ, ಉದಯ್ ಪಾಟೀಲ್, ಪ್ರಶಾಂತ್ ಗುಡ್ಡ, ಅಶ್ವಿನ್, ಸಾಗರ್, ಸಚಿನ್, ಬಸವ, ಶರಣು, ವಿಜಯ್ ನಂದ್ಯಾಳ್ ಹಾಗೂ ಎಲ್ಲ ಹಿಂದೂಪರ ಸಂಘಟನೆಗಳು ತಿಲಕ್ ನಗರ ಬಡಾವಣೆಯ ನಿವಾಸಿಗಳು ಭಾಗಿಯಾಗಿದ್ದರು. ಬಿಳಿ ರಕ್ತ ಕಣಗಳ ಹೀನತೆಯಿಂದ ಬಳಲುತ್ತಿದ್ದ ಗರ್ಭಿಣಿ ಮಹಿಳೆಯೋರ್ವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು, ಇದು ಕಲಬುರಗಿ ನಗರದ ಮನೂರ್ ಆಸ್ಪತ್ರೆ ವೈದ್ಯರ ಹಾಗೂ ಸಿಬ್ಬಂದಿ ವರ್ಗದವರ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿದೆ. ಸೇಡಂ ಮೂಲದ 26 ವರ್ಷದ ಮಹಿಳೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಅವಳಿ ಮಕ್ಕಳಿಗೆ ಜನನ. ನಗರದ ಮನೂರ್ ಆಸ್ಪತ್ರೆಯ ವೈದ್ಯರ ಹಾಗೂ ಸಿಬ್ಬಂದಿ ತಂಡ ಯಶಸ್ವಿಯಾಗಿದ್ದಾರೆ.
ಸಾಮಾನ್ಯವಾಗಿ ಮಗುವಿಗೆ ಜನ್ಮ ನೀಡಬೇಕಾದ ಮಹಿಳೆಯ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗುವುದು ಸಹಜ. ಆದರೆ ಹೆರಿಗೆಗೆಂದು ಮನೂರ್ ಆಸ್ಪತ್ರೆಗೆ ದಾಖಲಾಗಿದ್ದ ಗರ್ಭಿಣಿ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿತ್ತು. ಆಕೆಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಹೆಚ್ಚಿನ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆ, ಮೂತ್ರಪಿಂಡ ಹಾಗೂ ಗರ್ಭಕೋಶದಲ್ಲಿ ತೊಂದರೆ ಇರುವ ಬಗ್ಗೆ ವರದಿಗಳು ಬಂದವು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಮನೂರ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ತುರ್ತು ನಿಗಾ ಘಟಕದಲ್ಲಿ ಗರ್ಭಿಣಿಯನ್ನು ದಾಖಲಿಸಿ ಕೇವಲ 1 ಗಂಟೆಯೊಳಗೆ ಯಶಸ್ವಿಯಾಗಿ ಹೆರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಅವಳಿ ಮಕ್ಕಳಿಗೆ ಜನ್ಮ ನೀಡಿರುವ ತಾಯಿ ಹಾಗೂ ಅವಳಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಈ ಕುರಿತು ಮನೂರ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಫಾರೂಕ್ ಅಹಮದ್ ಮನೂರ್ ತಿಳಿಸಿದ್ದಾರೆ. ಇವತ್ತು ಮನ್ನೂರು ಹಾಸ್ಪಿಟಲ್ನಲ್ಲಿ ಒಂದು ಖುಷಿಯಾದ ಖಬರ ಏನಂದರೆ 26 ವಯಸ್ಸು ಪ್ರೆಗ್ನೆಂಟ್ ಲೇಡಿ 10 ದಿನ ಮೊದಲು ಅಡ್ಮಿಟ್ ಆಗಿದ್ದರು ನಮ್ಮ ಹತ್ರ. 35 ವೀಕ್ಸ್ ಪ್ರೆಗ್ನೆಂಟ್ ಇದ್ದರು. ಬೇರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದರು. ಆವಾಗ ಪೇಷಂಟಿಂದ ಪ್ಲೇಟ್ಲೆಟ್ ಕೌಂಟ್ಸ್ 8,000 18,000 ತನಕ ಕಮ್ಮಿ ಇತ್ತು. ಮತ್ತು ಪೇಷಂಟ್ ನಂಬಲ್ಲಿ ರೆಫರ್ ಆಯಿತು. ರೆಫರ್ ಆದಾಗ ಈ ಪೇಷಂಟು ಭಾಳ ಪ್ರೀಷಿಯಸ್ ಪ್ರೆಗ್ನೆನ್ಸಿ ಇತ್ತು. ಪ್ರೀಷಿಯಸ್ ಪ್ರೆಗ್ನೆನ್ಸಿ ಅಂದರೆ 6 ವರ್ಷ ಆಗಿತ್ತು ಪೇಷಂಟಿಗೆ, ಕನ್ಸೀವ್ ಆಗಿದ್ದಿಲ್ಲ, ಅಂದರೆ ಪ್ರೆಗ್ನೆಂಟ್ ಆಗಿದ್ದಿಲ್ಲ. ಸೊ ನಮ್ಮ ಎಲ್ಲ ಡಾಕ್ಟರ್ಸ್ನಲ್ಲಿ ಒಂದು ಉದ್ದೇಶ ಏನಂದರೆ ಈ ಪೇಷಂಟಿಗೆ ನಾವು ಸೇವ್ ಮಾಡಬೇಕು, ಪ್ರೆಗ್ನೆನ್ಸಿನೂ ಸೇವ್ ಮಾಡಬೇಕು, ಮಕ್ಕಳನ್ನೂ ಚಲೋ ಇರಬೇಕು. ಅಷ್ಟು ಪ್ರೀಷಿಯಸ್ ಪ್ರೆಗ್ನೆನ್ಸಿ ಅದಕ್ಕೆ ಅಂತಾರೆ. ಸೊ ಅವಾಗ ಬಂದಾಗ ಪೇಷಂಟಿನ ಪ್ಲೇಟ್ಲೆಟ್ ಕೌಂಟ್ಸ್ ಭಾಳ ಕಮ್ಮಿ ಇತ್ತು. ಸೊ ಪೇಷಂಟಿಂದ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಅಬ್ನಾರ್ಮಲ್ ಇತ್ತು. ಸೊ ನಾವು ಫಿಸಿಷಿಯನ್, ಇಂಟೆನ್ಸಿವಿಸ್ಟ್, ಗೈನಕಾಲಜಿಸ್ಟ್ ಮತ್ತು ಗ್ಯಾಸ್ಟ್ರೋ ಮತ್ತು ಕಾರ್ಡಿಯೋ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಪೇಷಂಟಿಗೆ. ಸೊ ಎಲ್ಲ ಡಾಕ್ಟರ್ಸ್ ಒಂದು ಮೀಟಿಂಗ್ ಮಾಡಿ ಪೇಷಂಟಿಗೆ ಹೆಂಗೆ ಮಾಡಬೇಕು, ಏನು ಮಾಡಬೇಕಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಪೇಷಂಟಿಗೆ ಒಂದು ಸರಿಯಾಗಿ ಪೇಷಂಟಿಗೆ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮದು ತಲೆಯಲ್ಲಿ ಅದು ಉದ್ದೇಶ ಇತ್ತು. ಸೊ ಬಂದಾಗ ಪೇಷಂಟಿಂದು ಪ್ಲೇಟ್ಲೆಟ್ ಕೌಂಟ್ಸ್ 18,000 ಇತ್ತು ಬಂದಾಗ. ಸೊ ಪೇಷಂಟ್ ಆವಾಗ ನಾವು ಪೇಷಂಟಿಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, SDP ಅಂತ ಹೇಳ್ತೀವಿ. ಒಂದು SDP ಕೊಟ್ಟಿದ್ವಿ ಮತ್ತು 4 FFP ಕೊಟ್ಟಿದ್ವಿ. ಅದು ಕೊಟ್ಟ ಮೇಲೆ ಏನದ ಪೇಷಂಟಿಗೆ ಏನಂದ್ರೆ 2 ಡೇಸ್ ಪೇಷಂಟಿಗೆ ನಾವು ಮಾನಿಟರ್ ಮಾಡಿದ್ವಿ. ಮತ್ತು ಪೇಷಂಟ್ ಏನದ 35 ವೀಕ್ಸ್ ಇರೋದ್ರಲ್ಲಿಂತ ಏನದ ವಿ ವಾಂಟೆಡ್ ನಮಗೆ ಏನು ಮಾಡಬೇಕಿತ್ತಂದರೆ ಪೇಷಂಟಿಗೆ ಇನ್ನೂ ಸ್ವಲ್ಪ ಟೈಮ್ ಹೋಗಬೇಕು. ಯಾಕಂದರೆ ಒಳಗಡೆ ಏನು ಮಕ್ಕಳು ಇರ್ತಾವೆ ಅವ್ರನ್ನೂ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು. ಯಾಕಂದರೆ ಪ್ರೀ ಟರ್ಮ್ ಡೆಲಿವರಿ ಆಗಿಬಿಡುತ್ತೆ. ಸೊ ನಾವು ಹೆಂಗೆ ಮಾಡಿ ಪೇಷಂಟಿಗೂ ಚಲೋ ಇಡಬೇಕು ಮತ್ತು ಮಕ್ಕಳು ಒಳಗಡೆ ಏನಿದೆ ಅದನ್ನು ಚಲೋ ಇಡಬೇಕು. ಸೊ ನಮ್ಮದು ಉದ್ದೇಶ ಅದು ಇತ್ತು. ಸೊ ಬಟ್ 2 ಡೇಸ್ ಆದಮೇಲೆ ಏನದ ಪೇಷಂಟಿಂದು ಡೆಲಿವರಿ ಮಾಡಬೇಕಾಯಿತು, ಸಿಸೇರಿಯನ್ ಮಾಡಬೇಕಾಯ್ತು. ಸೊ ಅದು ಎಲ್ಲ ಡೆಲಿವರಿ ಮಾಡಿ ಪೇಷಂಟಿಗೆ ಇವತ್ತು ಚೆನ್ನಾಗಾಗಿದೆ, ಪೇಷಂಟ್ ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದೆ. ಸೊ ಇದು ಪೇಷಂಟ್ಸಿಂದ ಎಲ್ಲ ಕಾಂಪ್ಲಿಕೇಶನ್ಸ್ ಏನೇನಿತ್ತು, ಎಷ್ಟು ಕಂಡೀಷನ್ ಖರಾಬಿತ್ತು ಪೇಷಂಟಿಂದ, ಆ ಬಗ್ಗೆ ಎಲ್ಲ ನಮ್ಮ ಡಾಕ್ಟರ್ ಸುಮಯ್ಯ ಸನ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ, ಅವರೆಲ್ಲ ಪೇಷಂಟಿನ ಬಗ್ಗೆ ಬಂದಾಗ ಹೇಗಿತ್ತು, ಆಪ್ರೇಷನ್ ತೊಗೋಬೇಕಾಯಿತು, ಸಿಸೇರಿಯನ್ ಮಾಡಬೇಕಾಯ್ತು, ಯಾಕೆ ಸಿಸೇರಿಯನ್ ಮಾಡಬೇಕಾಯಿತು, ಎಂಥ ಕಂಡೀಷನ್ದಲ್ಲಿ ಸಿಸೇರಿಯನ್ ಮಾಡಿದ್ದೀವಿ ನಮ್ಮ ಹಾಸ್ಪಿಟಲ್ನಲ್ಲಿ, ಅದು ನಾವು ನಿಮಗೆ ಹೇಳಬೇಕಂತ ನಮ್ಮದು ಅದೇ ಉದ್ದೇಶ. ಅದಕ್ಕೆ ನಾವು ಇವತ್ತು ಏನೇನು ಪೇಷಂಟ್ ಬಗ್ಗೆ ಆಗಿತ್ತು ಇಂಥ ಪೇಷಂಟ್ನೂ ಗುಲ್ಬರ್ಗಾದಲ್ಲಿ ನಾವು ಮಾಡ್ಬೋದು ಆಪ್ರೇಷನ್. ಸೊ ಗುಲ್ಬರ್ಗ ಈಗ ಯಾವ ಥರದಿಂದ ಹಿಂದೆ ಇಲ್ಲ. ಯಾವುದು ಪೇಷಂಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಯಾವುದು ಹೈದರಾಬಾದ್ ಹೋಗೋದು, ಶೋಲಾಪುರ್ ಹೋಗೋದು, ಬಾಂಬೆ ಹೋಗೋದು ನಮಗೆ ಈಗ ಅವಶ್ಯಕತೆ ಇಲ್ಲ. ನಮ್ಮ ಗುಲ್ಬರ್ಗಾದಿಂದ ಡಾಕ್ಟರ್ಸ್ ಯಾರಿದ್ದಾರೆ ಎಲ್ಲ ದೇ ಆರ್ ವೆರಿ ವೆಲ್ ಫಿಟ್ ಟು ಡೂ ಎನಿ ಕೈಂಡ್ ಆಫ್ ಸರ್ಜರೀಸ್. ಅದೇ ನಂದು ಉದ್ದೇಶ. ನಾನು ಹೇಳಬೇಕಂದ್ರೆ ಗುಲ್ಬರ್ಗ ಬಿಟ್ಟು ನಿಮ್ಗೆ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಇನ್ನು ಆಸ್ಪತ್ರೆಗೆ ಹೆರಿಗೆಗಾಗಿ ಬಂದಿದ್ದ ಮಹಿಳೆಯ ಸ್ಥಿತಿ ಕುರಿತಂತೆ ಶಸ್ತ್ರಚಿಕಿತ್ಸೆಯ ನೇತೃತ್ವ ವಹಿಸಿದ ಸ್ತ್ರೀರೋಗ ತಜ್ಞೆ ಸುಮಿಯಾ ಸನ್ನ ಮಾತನಾಡಿದರು. She conceived spontaneously. She was 35 weeks of period of gestation with monochorionic diamniotic twin gestation. That is a high risk. In twins also there will be 2 types, dichorionic and monochorionic. Monochorionic is little bit high risk for the mother and fetus both. She was admitted with history of fever and platelet count 18,000 the day she was admitted. She was very critical when she was admitted. She had a toxic look with cellulitis she had. We admitted and we tried to stabilize her. We wanted to prolong the pregnancy at least till 36 weeks. And we wanted to improve her platelet count. Day 2, day 3 her platelets were improving. On day 3 it was 50,000 when she suddenly went into labor. When I saw it was meconium stained, high risk pregnancy, precious pregnancy with meconium liquor, we decided for a cesarean section.
On table, we were worried about the internal bleeding. Since her platelet count were on the lower side, we started platelets, FFPs, blood. In hand, we did a cesarean section. We were very much worried about the hemostasis, but everything went well, and internally there was no bleeding. Whatever bleeding was there, we could secure, and hemostasis was achieved. Cesarean was done, and post-op again platelet was falling. Post-op day 1 and 2 again it was falling, 20,000, 30,000. After 72 hours, post-op day 3, she started improving. We took the help of all our our team of consultant, gastroenterologist, enterologist, cardiologist, intensivist. They all helped us. Her bilirubin was also on the higher side. After 72 hours, everything started stabilizing, and the patient was coming back to normal. We did her everything what all required we did, and 4th day she was shifted from ICU to ward. We did her dressing, her wound was good, and today she is fine with platelet count of 1.5 lakh. We are discharging her today. ಈ ಸಂದರ್ಭದಲ್ಲಿ ಡಾಕ್ಟರ್ ಶಫಿಯಾ ತರನ್ನುಮ್, ಡಾಕ್ಟರ್ ಅನಿಲ್ ಕುಮಾರ್ ಕೊಣ್ಣೂರ್, ಸಿಇಒ ಡಾಕ್ಟರ್ ಲಕ್ಷ್ಮೀಕಾಂತ್ ಮೈತ್ರೆ, ಡಾಕ್ಟರ್ ಸನಾ, ಡಾಕ್ಟರ್ ಜುಬೇದಾ, ಮ್ಯಾನೇಜರ್ ಜೆಸಿ ಸೂರ್ಯ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಇದ್ದರು. ಜನಾಶೀರ್ವಾದ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಸರ್ಕಾರದ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆಗ್ರಹಿಸಿದರು. ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೋವಿಡ್ ನಿಯಮಗಳನ್ನು ಸ್ವತಃ ಕೇಂದ್ರ ಸಚಿವರೇ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಸಾಮಾನ್ಯ ಜನರಿಗೊಂದು ಕಾನೂನು, ಬಿಜೆಪಿಯವರಿಗೊಂದು ಕಾನೂನು ರೂಪಿಸಿಕೊಂಡಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಗವಂತ್ ಖೂಬಾ ಅವರು ಜನಾಶೀರ್ವಾದ ಕಾರ್ಯಕ್ರಮ ಆಯೋಜನೆ ಮಾಡುವ ಬದಲು ಬಿಜೆಪಿ ಅಧಿಕಾರಕ್ಕೆ ಬಂದು 7 ವರ್ಷಗಳಾಗಿದ್ದು, ಜನರಿಗೆ ನೀವು ಏನು ಪರಿಹಾರ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಎಂದು ಹೇಳಬೇಕಾಗಿತ್ತು. ಆದರೆ ಖುಬಾ ಅವರು ಸಂಸದರಾಗಿ 7 ವರ್ಷಗಳಾಗಿವೆ. ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಂಚೋಳಿ ಮತ್ತು ಆಳಂದ ತಾಲೂಕುಗಳಲ್ಲಿ ಏನೇನೋ ಅಭಿವೃದ್ಧಿ ಕೈಗೊಂಡಿಲ್ಲ. ಒಮ್ಮೆಯೂ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನಾ ಸಭೆ ನಡೆಸಿಲ್ಲ. ಈಗ ಜನಾಶೀರ್ವಾದ ಬಯಸುವ ಖುಬಾ ಅವರ ವರ್ತನೆ ನಾಚಿಕೆಗೇಡಿತನ ಪರಮಾವಧಿ ಎಂದು ಅವರು ಟೀಕಿಸಿದರು. ಮಾಡಬಾರ್ದು ಅಂತಕ್ಕಂಥ ಪರಿಜ್ಞಾನ ಇಲ್ಲದೇ ಇವತ್ತು ಸಭೆ ನಡೆಸಿರ್ತಕ್ಕಂಥದ್ದು ಇದು ಭಾಳ ದೊಡ್ಡ ನಾಚಿಕೆಗೇಡಿತನ. ಇದು ಏನು ತೋರಿಸ್ತದಂತಂದರೆ, ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಇವರಿಗೆ ಯಾವುದೇ ಕಾನೂನು ಅನ್ವಯ ಆಗಲ್ಲ. ಅಂದರೆ ಸಾಮಾನ್ಯ ಜನರಿಗೊಂದು ಕಾನೂನು ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ, ಕೇಂದ್ರ ಮಂತ್ರಿಗಳಿಗೆ ಒಂದು ಕಾನೂನು ಅಂತಕ್ಕಂಥದ್ದನ್ನು ಅವರು ನಿನ್ನೆ ಅವಿವೇಕಿತನ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಇದೆ, ಅವ್ರ ಮೇಲೆ ಜಿಲ್ಲಾಡಳಿತ ಇವತ್ತು ಸೂಕ್ತ ಮೊಕದ್ದಮೆಯನ್ನು ಹೂಡಬೇಕು ಅಂತಕ್ಕಂಥದ್ದು, ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಯಾಕಂದರೆ ನಾನು ಕೂಡ ನಮ್ಮ ಸೇಡಮಲ್ಲಿ ಒಂದು ಪಾರ್ಟಿ ಫಂಕ್ಷನ್ ಮಾಡೋದಕ್ಕೆ ನಾನು ಅರ್ಜಿ ಕೊಟ್ಟಿದ್ದೆ. ನನಗೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದರು ತಹಸೀಲ್ದಾರ್. ಆಮೇಲೆ ಅವತ್ತಿನ ದಿನವೇ ಸರ್ಕ್ಯುಲರ್ ಬಂದಿದೆ ಅಂತ ಸರ್ಕ್ಯುಲರ್ ಕಾಪಿನೂ ಕೊಡ್ತೀನಿ, ಸರ್ಕ್ಯುಲರ್ ಸೈಟ್ ಮಾಡಿ ನಮ್ಮ ಪರ್ಮಿಷನ್ನ ವಿಡ್ರಾ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೆ ನೀವು ಮಾಡಬಾರ್ದು ಅಂಥೇಳಿ. ಅಂದರೆ ನಮಗೊಂದು ಕಾನೂನು, ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಒಂದು ಕಾನೂನು ಅಂತಕ್ಕಂಥ ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಇದು ಬಹುಶಃ ಬೊಮ್ಮಾಯಿ ಸರ್ಕಾರದ ಇದು ಒಂದು ಹೊಸ ಒಂದು ಏನಂದರೆ ಪದ್ಧತಿಯನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಇದರ ವಿರುದ್ಧ, ಯಾಕಂತಂದರೆ ಜನರು ಕೂಡ ಎಲ್ಲ ಗಮನಿಸ್ತಾ ಇದ್ದಾರೆ. ಅಂದರೆ ಇವರಿಗೆ ಬೇರೆ ಆಗಿರ್ತಕ್ಕಂಥ ಎಕ್ಸಂಪ್ಷನ್ ಇದೆಯಾ? ಇವರೇನು ಪರ್ಮಿಷನ್ ತೊಗೊಂಡಿದ್ದಾರೆ? ಪರ್ಮಿಷನ್ ಕೊಡೋ ಪ್ರೊವಿಷನೇ ಇಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂತ ನೇರವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಹೇಳ್ತಾ ಇದೆ. ಹಾಗಾಗಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಇದೆ. ಇದು ಮೊದಲನೇದು. ಆಮೇಲೆ ಎರಡನೇದು, ಇವರು ಏನು ಕಾರ್ಯಕ್ರಮ ಇದು ಜನಾಶೀರ್ವಾದ? ಅದು ಇವ್ರಿಗೆ ಜನ ಆಶೀರ್ವಾದ ಮಾಡಿ ಭಾಳ ದಿನ ಆಯಿತು. ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ 7 ವರ್ಷ ಆಯಿತು. ಇವ್ರು ಮಂತ್ರಿ ಹೀಗಾಗಿರ್ಬೋದು, ಇವರು ಸರ್ಕಾರ 2ನೇ ಸಾರಿಗೆ ಬಂದರೂ ಕೂಡ 2 ವರ್ಷ ಆಯಿತು. ಇವ್ರನ್ನ ಜನರ ಆಶೀರ್ವಾದ ಕೇಳಿದ್ರೆ ಹೇಳಿದರೆ ಇವ್ರೇನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಸಮಯ ಬಂದಿದೆ. ಈಗ ಅವ್ರು ಏನು ಮಾಡಬೇಕಾಗಿತ್ತು, ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ನಾವು ಏನು ಕೆಲಸ ಮಾಡಿದ್ದೀವಿ ಅಂಥೇಳಿ ಜನರಿಗೆ ಲೆಕ್ಕ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅವರು. ಏನಂದರೆ, ನೀವು ಜನ ನಮಗೆ ನಮಗೆ ಆಶೀರ್ವಾದ ಮಾಡಿದಿರಿ, 7 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ನಾವು ಆಡಳಿತದಲ್ಲಿದ್ದೀವಿ,
ಈಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ 2 ವರ್ಷದಿಂದ ನಾವು ಆಡಳಿತದಲ್ಲಿದ್ದೀವಿ. ಅದಕ್ಕೆ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂಥೇಳಿ ಲೆಕ್ಕ ಕೊಡ್ತಕ್ಕಂಥದ್ದು ಬಿಟ್ಟು ಇವತ್ತು ಈಗ ಅವರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಇವರು ಭಗವಂತ ಕುಬಾ 2ನೇ ಟೈಮ್ MP. ಯಾರಿಗೆ ಪರಿಚಯ ಮಾಡಿಸ್ತಾರೆ ಇವರಿಗೆ? ನಿಮ್ಮ ಪ್ರೆಸ್ದವ್ರಿಗೆ ಪರಿಚಯ ಮಾಡಿಸ್ತಾರೆ ನನಗಂತೂ ಗೊತ್ತಿಲ್ಲಪ್ಪ. ಜನರಿಗಂತೂ ಇವ್ರು MP ಅಂತ ಗೊತ್ತಿದೆ. ಹಾಂ, ಅದು ಮೊದಲು ಓಟ್ ಹಾಕಿ ಕಳಿಸಿದ್ರು ನಾವೇ. ನಾವು ಕಳೆದು ಹೋಗಿದ್ವಿ. ಈಗ ಮಂತ್ರಿ ಮಾಡಿದ್ದಾರೆ, ಮತ್ತೆ ಜನರಿಗೆ ಪರಿಚಯ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ನಾಚಿಕೆಗೇಡಿತನದ ಪರಮಾವಧಿ. ಪತ್ರಿಕಾಗೋಷ್ಠಿಯಲ್ಲಿ ಖನೀಶ್ ಫಾತಿಮಾ, ಜಗದೇವ್ ಗುತ್ತೇದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಆಯುರ್ವೇದ ಥೆರಪಿಸ್ಟ್ ಮಳಿಗೆ ಉದ್ಘಾಟಿಸಿದ ಪೂಜ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಡಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಶ್ಯಾಮ್ ಶರ್ಮಾ ಹಾಗೂ ಮಿತೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಆರಂಭವಾಗಿರುವ ಶ್ರೀ ವಿಜಯ ಆಯುರ್ವೇದ ಭವನದ ನೂತನ ಆಯುರ್ವೇದ ಥೆರಪಿಸ್ಟ್ ಮಳಿಗೆಯನ್ನ ಪೂಜ್ಯರುಗಳಾದ ಸಂಗಮನಾಥ್ ಮಹಾಸ್ವಾಮಿ, ಸೋಮಶೇಖರ್ ಸ್ವಾಮೀಜಿ ಹಾಗೂ ದಂಡಗುಂಡ ಮಹಾಸ್ವಾಮಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಕಲಬುರಗಿ ಹೊರವಲಯದ ಹುಮ್ನಾಬಾದ್ ಬೇಸ್ ಬಳಿ ಶ್ಯಾಮ್ ಶರ್ಮಾ ಹಾಗೂ ಮಿತೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಆರಂಭವಾಗಿರುವ ಶ್ರೀ ವಿಜಯ ಆಯುರ್ವೇದ ಭವನ ಆಯುರ್ವೇದ ಥೆರಪಿಸ್ಟ್ ಮಳಿಗೆಯನ್ನು ಪೂಜ್ಯರುಗಳು ಉದ್ಘಾಟಿಸಿದರು. ಬಳಿಕ ಅರ್ಜುನ್ ಜಮಾದಾರ್ ಮಾತನಾಡಿದರು. ಶ್ರೀ ಪರಮಪೂಜ್ಯ ಅಳ್ಳೋಳಿ ಪರಮಪೂಜ್ಯರಿಗೆ
ಜಯವಾಗಲಿ. ಸೋಮಶೇಖರ ಮಹಾಸ್ವಾಮಿಗಳಿಗೆ. ನೂತನವಾಗಿ ಗುಲ್ಬರ್ಗ ನಗರದಲ್ಲಿ ಆಯುರ್ವೇದಿಕ್ ಬೆನೆಸಿಪಿ ಅಂಗಡಿಯನ್ನು ನಮ್ಮ ಶ್ಯಾಮ್ ಶರ್ಮಾಜಿಯವರ ನೇತೃತ್ವದಲ್ಲಿ ಬಾದ್ಮೇಲೆ ಮತ್ತು ಅವರ ಚಿರಂಜೀವಾದಂತಹ ಮಿತೇಶ್ ಶರ್ಮಾಜಿಯವರ ಒಂದು ಸ್ವಂತ ಅಂಗಡಿಯನ್ನು ಇವತ್ತು ಪೂಜಾ ಸಮಾರಂಭಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯರಾದಂತಹ ಚಿತ್ತಾಪುರಿನ ಸೋಮಶೇಖರ ಶಿವಾಚಾರ್ಯ ಮಹಾರಾಜರಿಗೆ ಅವರ ಕುಟುಂಬದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಪರಮ ಪೂಜ್ಯರಾದಂತಹ ದಂಡಗುಂಡ ಮಹಾಸ್ವಾಮಿಗಳಿಗೂ ಕೂಡ ಅವರ ಕುಟುಂಬದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಅವರ ಪರಮ ಪೂಜ್ಯ ಅವರ ಕುಟುಂಬದ ಪೂಜ್ಯ ಗುರುಗಳಾದಂತಹ ಅಳ್ಳೊಳ್ಳಿ ಸುಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಸಂಗಮನಾಥ ಮಹಾಸ್ವಾಮೀಜಿಯವರು ಕೂಡ ಅವರ ಕುಟುಂಬದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಬಳಿಕ ಮಳಿಗೆಯನ್ನ ಉದ್ಘಾಟಿಸಿ ಮಾತನಾಡಿದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಅನೇಕ ರೋಗ ರುಜಿನಗಳಿಗೆ ಸಂಜೀವಿನಿಯಾಗಿರುವ ಆಯುರ್ವೇದ ಬಹಳಷ್ಟು ಉಪಕಾರಿಯಾಗಿದೆ. ಅದರಲ್ಲೂ ನಮ್ಮ ದೇಶವನ್ನು ಕಾಡುತ್ತಿರುವ ಕೋವಿಡ್ನಿಂದ ಸುರಕ್ಷಿತವಾಗಿರಲು ಆಯುರ್ವೇದ ಔಷಧಿಗಳ ಸೇವನೆ ಬಹಳ ಪರಿಣಾಮಕಾರಿಯಾಗಿದೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕೇವಲ ಆಯುರ್ವೇದ ಔಷಧಿಯನ್ನು ಬಳಕೆ ಮಾಡುತ್ತಿರುವಂತೆ ಇಂದಿಗೂ ಆಯುರ್ವೇದ ಬಳಕೆ ಮಾಡುವವರ ಸಂಖ್ಯೆ ವಿರಳವಾಗಿದ್ದು, ಶ್ಯಾಮ್ ಶರ್ಮಾ ಅವರು ಇಂಥದ್ದೊಂದು ಆಯುರ್ವೇದ ಮಳಿಗೆ ಆರಂಭಿಸಿರುವುದು ಸಂತಸಕರ ವಿಷಯ ಎಂದರು. ಈ ಆಯುರ್ವೇದಿಕ ಅಂಗಡಿ ಉದ್ಘಾಟನೆ ಮಾಡೋದು ಕನಸು ಮನಸ್ಸಿನಲ್ಲಿಯೂ ಕೂಡ ನಮಗೆ ಗೊತ್ತಿರಲಿಲ್ಲ. ನಿನ್ನೆ ರಾತ್ರಿ ನಮ್ಮ ಅಳ್ಳೊಳ್ಳಿಯ ಪೂಜ್ಯರು, ಇಲ್ಲ ಸ್ವಾಮೀಜಿ ಹಿಂಗೆ ಅಂಗಡಿ ಉದ್ಘಾಟನೆ ಇದೆ, ನೀವು ಮತ್ತು ದಂಡಗುಂಡ ಸ್ವಾಮಿಗಳು ಬರಬೇಕು ಅನ್ನುವಂಥ ಮಾತನ್ನು ಕೇಳಿದಾಗ ಯಾವ ಅಂಗಡಿ ಅಂತ ಕೇಳಿದೆ. ನಾನು ಯಾವುದೋ ಒಂದು ಕಿರಾಣಿ ಅಂಗಡಿ ಮತ್ತೊಂದು ಏನಾದರೂ ಹೇಳ್ತಾರೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲ, ಇವತ್ತಿನ ದಿನಮಾನಕ್ಕೆ ಇವತ್ತಿನ ರೋಗ ರುಜಿಗಳಿಗೆ ಅವಶ್ಯವಾಗಿರುವಂಥ ಆಯುರ್ವೇದಿಕ ಅಂಗಡಿ ಉದ್ಘಾಟನೆಗೆ ನೀವು ಬರಬೇಕು ಅಂತಂದಾಗ ಭಾಳ ಸಂತೋಷದಿಂದ ಈ ಅಂಗಡಿಗೆ ಬಂದೆ. ಅಂಗಡಿ ಒಳಗೆ ಕಾಲಿಟ್ಟಾಗ ಬಹುಶಃ ನನಗನಿಸ್ತು ಇದ್ದ ರೋಗ ರುಜಿಗಳು ಅರ್ಧ ದೂರ ಆದವು ಅನ್ನೋಷ್ಟರ ಮಟ್ಟಿಗೆ ಈ ಅಂಗಡಿ ಉದ್ಘಾಟನೆ ಮಾಡುವಾಗ ಅತಿ ಸಂತೋಷ ನನಗೆ ಈ ಸಂದರ್ಭದಲ್ಲಿ ಅನಿಸ್ತು. ಯಾಕೆ ಅಂತ ಕೇಳಿದರೆ ಇವತ್ತು ಮನುಷ್ಯನಿಗೆ ಅನೇಕ ರೋಗ ರುಜಿಗಳನ್ನು ನಾವು ನೋಡ್ತಾ ಇದ್ದೀವಿ. 2 ವರ್ಷಗಳಿಂದ ಕೊರೋನಾ ಅನ್ನುವಂಥ ಈ ಒಂದು ವಿಳಂಭೂತವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಜನಗಳ ಒಂದು ಜೀವವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಿಮಗೂ ಗೊತ್ತು, ಇಡೀ ಜಗತ್ತಿಗೆ ಗೊತ್ತಾಗಿರುವಂಥ ವಿಷಯ. ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದಾಗ ಮನುಷ್ಯ ಇವತ್ತು ಗಿಡಮೂಲಿಕೆಗಳನ್ನು ಮರ್ತಿರೋಣದರಿಂದ ಇವತ್ತು ನಾವು ಇಷ್ಟು ಜೀವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಹಿಂದಿನ ಋಷಿಮುನಿಗಳಿರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ಕೂಡ ಯಾವ ದವಾಖಾನೆ ಇರಲಿಲ್ಲ, ಯಾವ ಹಾಸ್ಪಿಟ್ಲ್ ಇರಲಿಲ್ಲ, ಮನೆಯಲ್ಲಿನೇ ಔಷಧಿಯನ್ನು ತಯಾರು ಮಾಡಿಕೊಂಡು ತಮಗೆ ಬಂದಿರುವಂಥ ರೋಗಗಳನ್ನು ದೂರ ಮಾಡಿಕೊಳ್ತಾ ಇದ್ದರು. ಯಾವುದರಿಂದ ಅಂತ ಕೇಳಿಕೊಂಡಾಗ ಇವತ್ತಿನ ಗಿಡಮೂಲಿಕೆಗಳಲ್ಲಿರುವಂಥ ಶಕ್ತಿಯನ್ನು ನಾವು ತಿಳ್ಕೊಳ್ಳದೇ ಇರುವುದಕ್ಕಾಗಿ ಇಂಗ್ಲೀಷ್ ಔಷಧಿಗೆ ನಾವು ಮಾರು ಹೋಗಿದ್ದಕ್ಕಾಗಿ ಇವತ್ತು ನಾವು ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇರೋದನ್ನು ನಾವು ಎಲ್ಲ ಕಾಣ್ತಾ ಇದ್ದೀವಿ. ಆದರೆ ಇವತ್ತು ಕಲಬುರಗಿ ಮಹಾನಗರದಲ್ಲಿ ನಾನೇನಾದರೂ ಒಂದು ಆಯುರ್ವೇದಿಕ್ ಔಷಧ ಬೇಕಾಗಿತ್ತು ಅಂತಂದರೆ ಹುಬ್ಬಳ್ಳಿ ದುರ್ಗದ ಬೈಲ್ದು ಒಂದು ದೊಡ್ಡ ಅಂಗಡಿ ಇದೆ. ಹುಬ್ಬಳ್ಳಿ ದುರ್ಗದ ಬೈಲದಲ್ಲಿ ಒಂದು ದೊಡ್ಡ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ನಾನು ತೊಗೊಳ್ತಿದ್ದೆ. ಆದರೆ ಇವತ್ತು ನನಗೇನು ಅನಿಸ್ತು ಅಂತ ಕೇಳಿದರೆ ಹುಬ್ಬಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಚಿತ್ತಾಪುರದಲ್ಲೇ ಸಿಗುವಷ್ಟು ಖುಷಿ ಇವತ್ತು ಕಲಬುರಗಿ ಮಹಾನಗರದಲ್ಲಿ ಉದ್ಘಾಟನೆಯಾಗಿದೆ ಅಂತಂದಾಗ ಇವತ್ತು ಈ ಆಯುರ್ವೇದಿಕ್ ಔಷಧ ಇವತ್ತು ಬಹಳಷ್ಟು ಜನ ಇದರ ಬೆನ್ನು ಹತ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಇಷ್ಟು ದಿವಸ ಇಂಗ್ಲೀಷ್ ಔಷಧಿಯನ್ನು ತಗೊಂಡು ಅವರಿಗೂ ಗೊತ್ತಾಯಿತು. ಮುಂದೊಂದು ದಿನ ಎಲ್ಲರೂ ಹೇಳ್ತಿರ್ತೀವಿ ನೋಡ್ರಿ, ಈಗ ಲಗ್ನಕ್ಕೆ ಹೋದಾಗ ಎಲ್ಲರೂ ಅಂತಾರೆ ಈ ಅಡುಗೆ ಸಾಕಾಗ್ಯದ್ರಿ, ಮತ್ತು ರೊಟ್ಟಿ ಪಲ್ಯನೇ ಬೇಕು ಅಂತ. ಈಗ ಮತ್ತು ರೊಟ್ಟಿ, ಬದನೆಕಾಯಿ, ಪುಂಡಿ ಪಲ್ಯ ಅದೆಲ್ಲ ಬಂದುಬಿಟ್ಟದೆ. ಹಾಗೆ ಇವತ್ತಿನ ದಿನಮಾನಕ್ಕೆ ಮತ್ತೆ ಹಳೆ ಔಷಧಿಗೆ ನಾವೆಲ್ಲವೂ ಕೂಡ ಮಾರು ಹೋಗಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಶ್ಯಾಮ್ ಶರ್ಮಾಜಿ ಅವರು ನೋಡಿ ಬರೀ ಔಷಧಿ ಅಷ್ಟೇ ಸಿಗ್ತಾ ಇಲ್ಲ, ಇವತ್ತು ಬಂದಂಥ ರೋಗಿಗಳಿಗೆ ಇಲ್ಲಿ ಚೆಕ್ ಮಾಡುವಂಥ ಶುಕ್ರವಾರಕ್ಕೊಮ್ಮೆ ಇಲ್ಲಿ ಅವರಿಗೆ ಚೆಕ್ ಮಾಡಿ ಅವ್ರಿಗೆ ಏನು ತೊಂದರೆ ಇದೆ, ಯಾವ ಜಡ್ಡು ಬಂದಿದೆ, ಏನು ಕಷ್ಟ ಆಗಿದೆ, ಅವರ ಶರೀರದಲ್ಲಿ ಏನು ತೊಂದರೆ ಇದೆ ಇರುವಂಥದ್ದನ್ನು
ಅವರ ಶರೀರವನ್ನು ಚೆಕ್ ಮಾಡಿ ಅವರಿಗೆ ಔಷಧಿಯನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಶರ್ಮಾಜಿ ಅವರಾಗಲಿ ಅವರ ಸುಪುತ್ರರಾಗಿರುವಂಥವರು ನಿತೇಶ್ ಅವರು ಕೂಡ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವುದನ್ನು, ಈ ಅಂಗಡಿಯನ್ನು ನೋಡಿದಾಗಲೇ ಅವರು ಎಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಿದರೆ, ಅವರು ರೋಗ ಏನಾದರೂ ಇದ್ದವರು ಅಂಗಡಿಗೆ ಬಂದು ನಮಗಿಂಥ ಔಷಧಿ ಕೊಡಬೇಕ್ರಿ ಅಂದಾಗ ಆ ಅಂಗಡಿ ನೋಡಿದಾಗಲೇ ಅವರ ಅರ್ಧ ಜಡ್ ಹೋಗಿಬಿಡ್ತದೆ ಅನ್ನೋಷ್ಟರ ಮಟ್ಟಿಗೆ ಇದನ್ನು ಸ್ವಚ್ಛತಾ ಇಟ್ಟುಕೊಂಡಿದ್ದಾರೆ. ಯಾಕಂದರೆ ಡಾಕ್ಟ್ರ್ ಹತ್ರ ಹೋಗೋದು ಭಾಳ ಮುಖ್ಯ ಅಲ್ಲ, ಡಾಕ್ಟ್ರ್ ಮಾತಾಡಿಸಿದ್ರೆ ಅವನ ಅರ್ಧ ರೋಗ ಹೋಗ್ಬೇಕಂತ, ಅವ ನಿಜವಾದ ಡಾಕ್ಟ್ರ್. ಏನೋ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೊಗೊಳ್ಳೋದು ಮುಖ್ಯ ಅಲ್ಲ, ಆ ಡಾಕ್ಟ್ರ್ ನಮ್ಮನ್ನು ಮಾತಾಡಿಸಿದ ತಕ್ಷಣ ನಮ್ಮ ಅರ್ಧ ಜಡ್ ಹೋಗ್ಬೇಕಂತ, ಅವ ನಿಜವಾದ ಡಾಕ್ಟ್ರ್. ಇನ್ನೂ ಕೆಲವರು ಇರ್ತಾರೆ ಭಾಳ ರಫ್ ಆಗಿ ನೋಡುವಂಥ, ಭಾಳ ರಫ್ ಆಗಿ ಮಾತನಾಡುವಂಥ, ಆ ಡಾಕ್ಟ್ರ್ ಮಾತು ಕೇಳಿದ್ರೆ ಆ ಪೇಷಂಟ್ ಹಾರಿ ಹೋಗ್ಬೇಕಂತ ಡಾಕ್ಟ್ರುಗಳು ಕೂಡ ಇವತ್ತು ದಿನಮಾನದಲ್ಲಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಆಯುರ್ವೇದಿಕ್ ಔಷಧ ಅಂಗಡಿಯನ್ನು ಇವತ್ತು ನಮ್ಮ ಶರ್ಮಾಜಿಯವರು ಕಲಬುರಗಿ ಮಹಾನಗರದಲ್ಲಿ ಉದ್ಘಾಟನೆಗೊಂಡಿರೋದು ನಿಜವಾಗಿಯೂ ಕೂಡ ಭಾಳ ಸಂತೋಷ ಆಯಿತು. ಅವ್ರು ನೋಡ್ರಿ, ಅವರಷ್ಟೇ ಉದ್ಘಾಟನೆ ಮಾಡಬೇಕಾಗಿತ್ತು, ಇಂಥ ಸಮಾಜದ ಮುಖಂಡರನ್ನು ಕರೆಸಿ ಇದ್ರ ಓಪನಿಂಗ್ ಮಾಡಬೇಕಾಗಿತ್ತು. ಆದರೆ ಒಂದು ಕನ್ನಡದಲ್ಲಿ ಮಾತಿದೆ, ಅಂದು ಹಿಂದೆ ಗುರು ಮುಂದೆ ಗುರಿ, ಸಾಗಿತ್ತು ನೋಡು ರಣವೀರರ ಹಿಂಡು, ಆದರೆ ಇಂದು ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ, ಸಾಗಿದೆ ನೋಡು ರಣ ಹೇಡಿಗಳ ಹಿಂಡು ಅಂತ ಬರೀತಾನೆ ಒಬ್ಬ ಕವಿ. ಹಾಗೆ ನಾವು ಉದ್ಘಾಟನೆ ಮಾಡೋದು ಬಹಳ ಮುಖ್ಯ ಅಲ್ಲ, ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ 3 ಜನ ಗುರುಗಳು ಬಂದು ನನ್ನ ಅಂಗಡಿ ಉದ್ಘಾಟನೆ ಮಾಡಬೇಕು ಅನ್ನುವಂಥ. ಇನ್ನು ಆಯುರ್ವೇದ ಮಳಿಗೆಯ ಮಾಲೀಕರಾದ ಮಿತೇಶ್ ಶರ್ಮಾ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. हर फ्राइडे गुरु स्वामी संगमनाथ अलोली के हैं, जो हर फ्राइडे आएंगे यहाँ पे दुकान पर और कंसल्टेशन करेंगे. टाइमिंग उनका रहेगा शाम को 6 से रात को 9 बजे तक, 3 घंटे के लिए वो आएंगे. जिनको भी प्रॉब्लम्स हैं, जिस तरह की भी प्रॉब्लम्स है, आइए बताइए, सॉल्यूशन लेके जाइए. आयुर्वेदिक दवा का मेन चीज़ ये रहेगा कि कोई भी साइड इफेक्ट नहीं रहेगा. जैसे कि दूसरी दवाइयों में कुछ भी रहता है, आयुर्वेदिक दवा में कुछ भी साइड इफेक्ट नहीं रहता है. आप लाइफ लॉन्ग भी ले सकते हैं उसे, एक नेचुरल लाइफस्टाइल आप उसमें कन्वर्ट कर सकते हैं खुद को विदाउट साइड इफेक्ट्स. ये कहाँ पे प्रोडक्ट होता है, मतलब आपके पास से प्रोडक्शन हो रहा है ना, मतलब हाँ वो तो क्लियर कर दो. आयुर्वेदा नाम का आयुर्वेदा थेरेपीज जो ब्रांड है, ये बेसिकली नासिक महाराष्ट्र से है, जो वहीं पे प्रोड्यूस होता है, वहीं पे मैन्युफैक्चर होता है और ऑल ओवर इंडिया सप्लाई होता है. इसमें केमिकल्स का यूज़ नहीं किया जाता है, 0% केमिकल्स होते हैं. आयुर्वेदिक बेसिकली केमिकल लेस ही रहता है. स्पेशली आयुर्वेदा थेरेपीज जो है, इसमें आप कितना भी लीजिए, अलग अलग प्रोडक्ट्स हैं, हर तरह के प्रोडक्ट्स हैं. जोड़ों का दर्द है, स्किन डिजीजेज है, जनरल हेल्थ है. अब जनरली आप मल्टीविटामिन लेने जाते हैं तो एलोपैथिक प्रेफर करते हैं, आपको मालूम नहीं होगा, लेकिन आयुर्वेदिक में भी मल्टीविटामिन आता है, बट अलग अलग नाम से आता है. एक च्यवनप्राश, जैसे अब च्यवनप्राश एक तरह से मल्टीविटामिन का ही काम करता है, वेट मैनेजमेंट भी करता है, हेल्थ भी अच्छी रखता है, ऑल डे एक्टिव भी रखता है आपको और एनर्जी भी देता है. हर तरह का सोल्यूशन आपको मिलेगा आयुर्वेदा थेरेपीज में, हुमनाबाद बेस कलबुर्गी. ಪರ್ಫೆಕ್ಟ್. ಆಯುರ್ವೇದ ಮಳಿಗೆಗೆ ಆಗಮಿಸಿದ್ದ ಗ್ರಾಹಕರೊಬ್ಬರು ಮಾತನಾಡಿದರು. ನಮಗೆ ಕಾಲಿನ ಬೇನೆ ಇದೆ, ಭಾಳ ದಿವಸ ಇದ್ದು ನಾವು ನೋಡ್ತಾ ಇದ್ದೀವಿ, ಒಟ್ಟು ಎಲ್ಲಿನೂ ನಮ್ಗೆ ಕಡಿಮೆ ಆಗಿಲ್ಲ. ಅದ್ರ ಸಲಕ್ಕೆ ನಾವು ಆಯುರ್ವೇದಿಕ್ ತೊಗೋಬೇಕಂತ ನಿರ್ಣಯ ಮಾಡಿದೆವು. ಅದಕ್ಕೆ ಇದು ಸರಿಯಾಗದಂತ ಮಾಲಕರು ಹೇಳಿದ್ದಾರೆ, ಅದ್ರ ಪ್ರಕಾರ ನಾವು ಯೂಸ್ ಮಾಡ್ತೀವಿ. ಇವತ್ತು ಫುಲ್ ಗ್ಯಾರಂಟಿ ಇದೆ ಅಂತ ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವು ತೊಗೊಂಡು ಇವತ್ತು ಸಾಯಂಕಾಲ ಹಚ್ಕೊಂಡು ನಾಳೆ ಮತ್ತು 1 ವಾರ ನಂತರ ಮತ್ತೆ ಭೇಟಿ ಆಗ್ತೀವಿ. ಕಾರ್ಯಕ್ರಮದಲ್ಲಿ ಚಿತ್ತಾಪೂರಿನ ಸೋಮಶೇಖರ್ ಸ್ವಾಮೀಜಿ, ಪೂಜ್ಯ ದಂಡಗುಂಡ ಪರಮಪೂಜ್ಯ ಸಂಗನ ಬಸವ ಶಿವಾಚಾರ್ಯ, ವಿವೇಕ್ ಬಸುದೆ, ಜಗಮೋಹನ್ ರಾವ್ ಬಸುದೆ, ನಾರಾಯಣರಾವ್ ಪವಾರ್, ಸಂಜಯ್ ಶರ್ಮಾ ಹಾಗೂ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು. ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಜನಸಾಮಾನ್ಯರ ಹಿತಕ್ಕಾಗಿ ಜನಪರ ಆಡಳಿತ ನಡೆಸಲು ಸ್ವಚ್ಛ ರಾಜಕಾರಣಕ್ಕಾಗಿ ಸ್ವಚ್ಛ ಹಣ ಅಭಿಯಾನದಡಿ ಜನರಿಂದ ದೇಣಿಗೆ ಪಡೆದು ಸಾರ್ವಜನಿಕರಿಗೆ ಉತ್ತಮ ಆಡಳಿತ ನೀಡಲು ಆಮ್ ಆದ್ಮಿ ಸಾರ್ವಜನಿಕರಿಂದ ದೇಣಿಗೆಗೆ ಕರೆ ನೀಡುವ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಮುಖ್ಯ ವಕ್ತಾರ್ ಶರದ್ ಖಾದ್ರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಆಮ್ ಆದ್ಮಿ ಪಕ್ಷ ಜನರಿಂದ ದೇಣಿಗೆ ಸಂಗ್ರಹ ಅಭಿಯಾನ ಆಯೋಜಿಸಿದೆ. ಈ ಮೂಲಕ ಸಾರ್ವಜನಿಕರಿಂದ ದೇಣಿಗೆ ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಆಮ್ ಆದ್ಮಿ ಪಕ್ಷದ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಗೆಲ್ಲಿಸಿ ಜನರಿಗೆ ಸೇವೆ ನೀಡುವ ಉದ್ದೇಶದಿಂದ ಇಂಥ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದು ಶರದ್ ಖಾದ್ರಿ ತಿಳಿಸಿದರು. ಇವತ್ತು ಆಮ್ ಆದ್ಮಿ ನಿಮಗೆ ಗೊತ್ತಿರೋ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡಿ ಶುರುವಾಗಿದ್ದ ಒಂದು ಪಕ್ಷ. ಇದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮಗನ್ಸೋದು ಭ್ರಷ್ಟಾಚಾರ, ಲಂಚ ಇದೆಲ್ಲ ಶುರುವಾಗೋದೇ ಎಲೆಕ್ಷನ್ನಿಂದ.
ಸೊ ಎಲೆಕ್ಷನ್ನಲ್ಲಿ ನಾವು ಇವತ್ತಿನ ದಿನ ಎಲ್ಲಿಂದ ಫಂಡಿಂಗ್ ತೊಗೋತೀವಿ ಪಾರ್ಟಿಗೆ, ಮತ್ತು ಗೆದ್ದಾದ ಮೇಲೆ ಯಾವ ಥರ ಈ ಪಕ್ಷಗಳು ಅದನ್ನು ವಾಪಸ್ ಕೊಡೋದಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದೆ. ಸಿಂಪಲಾಗಿ ಹೇಳಬೇಕು ಅಂದರೆ ಇವತ್ತಿನ ದಿನ ದೊಡ್ಡ ದೊಡ್ಡ ಒಂದು ಕಂಪ್ನಿಗಳು ಇವ್ರ ಹತ್ರ ಎಲ್ಲ ಹೋಗಿ ಪಾರ್ಟಿ ಫಂಡು ಅಂತ ಕೋಟಿಗಟ್ಟಲೆ ಇಸ್ಕೊಂಡು ಪಕ್ಷಗಳು ಮತ್ತೆ ಗೆದ್ದಾದ ಮೇಲೆ ಜನರ ಬರ ಕೆಲಸ ಮಾಡೋ ಬದಲು ಈ ಕಂಪನಿಗಳಿಗೋಸ್ಕರ ಕೆಲಸ ಮಾಡೋ ಥರ, ಬಂಡವಾಳಶಾಹಿಗಳಿಗೋಸ್ಕರ ಕೆಲಸ ಮಾಡೋ ಥರದ ಒಂದು ಸರ್ಕಾರಗಳು ಬಂದಿರೋದನ್ನು ನೀವೆಲ್ಲರೂ ನೋಡಿದ್ದೀರ. ಈ ವ್ಯವಸ್ಥೆನ ನಾವು ಒಡೆದಾಕೋದಕ್ಕೆ ಆಮ್ ಆದ್ಮಿ ಪಕ್ಷ ಇವತ್ತು ಜನಸಾಮಾನ್ಯರುಗಳಿಂದ ದೇಣಿಗೆ ಕೇಳ್ತಾ ಇದೆ. ಇದೇ ಥರನೇ ನಮ್ಮ ವ್ಯವಸ್ಥೆ ಎಲ್ಲ ಒಂದು ರಾಜ್ಯದಲ್ಲೂ ನಡೀತಾ ಇರೋದು, ಎಲ್ಲ ಒಂದು ಕ್ಷೇತ್ರಗಳಲ್ಲೂ ನಡೀತಾ ಇರೋದು. ಜನಸಾಮಾನ್ಯರು ದೇಣಿಗೆ ಕೊಡೋದು ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ಉಪೇಕ್ಷೆ ಮಾಡೋದು ಒಂದೇ, ನೀವು ಒಂದು ಒಳ್ಳೆಯ ಆಡಳಿತ ಕೊಡ್ತೀರಾ ಅಂತ, ಆ ಹಣನ ನೀವು ವಾಪಸ್ ಕೊಡ್ತೀರಾ ಅಂತ ಕೇಳಲ್ಲ ಅವರು ಡೈರೆಕ್ಟಾಗಿ. ಹಾಗಾಗಿ ನಾವು ಜನಸಾಮಾನ್ಯರ ಹತ್ರ ಹೋಗಿ ದೇಣಿಗೆ ತೊಗೊಂಡು ಅದರಿಂದ ಎಲೆಕ್ಷನ್ ನಡೆಸಿ ಪ್ರಾಮಾಣಿಕವಾದ ಕ್ಯಾಂಡಿಡೇಟ್ಗಳನ್ನ ಮುಂದೆ ಬಂದು ನಿಲ್ಲಿಸಿ ಆಡಳಿತನ ಸ್ವಚ್ಛವಾಗಿ ಮಾಡಿ ಒಂದು ಅದ್ಭುತವಾದ ಒಂದು ರಾಷ್ಟ್ರನ ಕಟ್ಬೋದು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಆಮ್ ಆದ್ಮಿ ಪಕ್ಷ ಇವತ್ತಿನ ದಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದೇ ಥರ ಪಾರ್ಟಿ ಫಂಡನ್ನು ಆರ್ಗನೈಸ್ ಮಾಡಿ ನಡೆಸ್ತಾ ಇದೆ. ಗುಲ್ಬರ್ಗಾಲಿ ಕೂಡ ಇವತ್ತಿನ ದಿನ ಕಲಬುರಗಿನಲ್ಲಿ ನಾವೇನೊಂದು ಮುನ್ಸಿಪಲ್ ಎಲೆಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ದೀವಿ. ಈ ಮುನ್ಸಿಪಲ್ ಎಲೆಕ್ಷನ್ಸ್ಗೆ ನಾವು ಜನಸಾಮಾನ್ಯರ ಮುಂದೆ ಬಂದು ಈ ದೇಣಿಗೆಗಳನ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನಿಮ್ಮ ಮುಖಾಂತರ. ಮತ್ತು ಅದಕ್ಕೆ ಒಂದು ಲಿಂಕ್ ಸಹ ನಾವು ಶೇರ್ ಮಾಡಿದ್ದೀವಿ, ನಿಮ್ಮ ಪ್ರೆಸ್ ನೋಟ್ಗಳಲ್ಲಿ ಇದೊಂದು ಲಿಂಕ್ ಸಹ ಇದೆ. ದಯವಿಟ್ಟು ಮುಂದೆ ಬಂದು ನೀವು ನಿಮ್ಮ ಕೈಲಾದಷ್ಟು 10 ರೂಪಾಯೋ 50 ರೂಪಾಯೋ 500 ರೂಪಾಯೋ 1000 ರೂಪಾಯೋ ನಿಮ್ಮ ಕೈಲಾದಷ್ಟು ನಿಮ್ಮ ಖುಷಿಗೆ ಒಂದು ಸ್ವಚ್ಛ ರಾಜಕಾರಣ ತೊಗೊಂಬರೋದಕ್ಕೆ ನೀವು ಏನು ಒಂದು ಕೊಡಬೇಕು ಅಂತ ಇದ್ದೀರೋ ನಿಮ್ಮ ದೇಣಿಗೆ ದಯವಿಟ್ಟು ಮುಂದೆ ಬಂದು ಕೊಡಿ ಅಂತ ನಿಮ್ಮ ಮುಖಾಂತರ ನಾವು ಜನಸಾಮಾನ್ಯರಿಗೆ ಕೇಳ್ಕೊತಾ ಇದ್ದೀವಿ. ಈ ಒಂದು ನೀವು ಕಷ್ಟಪಟ್ಟು ದುಡಿದಿರೋ ಒಂದು ದುಡ್ಡಿಂದ ಒಂದು ಒಳ್ಳೆಯ ಪಕ್ಷ ಎಲೆಕ್ಷನ್ಗೆ ನಿಂತು ಗೆದ್ದು ಬಂತು ಅಂತ ಹೇಳಿದ್ರೆ ನಾಳೆ ದಿನ ನಿಮಗೋಸ್ಕರ ಜನಸಾಮಾನ್ಯರಿಗೋಸ್ಕರ ಈ ಪಕ್ಷ ಕೆಲಸ ಮಾಡುತ್ತೆ, ನಮ್ಮ ದೇಶದ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಾನು ಈ ಒಂದು ವೇದಿಕೆಯಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಇವತ್ತಿನ ದಿನ ಬಂದಿರೋದು ಇದೇ ಮಾತನ್ನು ಕೇಳ್ಕೊಳ್ಳೋಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಸಂಜೀವ್ ಕುಮಾರ್ ಕರಿಕಲ್, ಶ್ರೀಧರ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೀದಿ ಬಸವಣ್ಣ ದೇವಸ್ಥಾನ ಧ್ವಂಸಕ್ಕೆ ಮುಂದಾದ ಮಹಾನಗರ ಪಾಲಿಕೆ ಆಯುಕ್ತ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದ ಹಿಂದೂ ಪರ ಸಂಘಟನೆಗಳು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು. ಬಿಳಿ ರಕ್ತಹೀನತೆಯಿಂದ ಬಳಲುತ್ತಿದ್ದ ಗರ್ಭಿಣಿ ಮಹಿಳೆ, ಅವಳಿ ಮಕ್ಕಳಿಗೆ ಜನನ. ಕಲಬುರಗಿಯ ಮನೂರ್ ಆಸ್ಪತ್ರೆಯ ವೈದ್ಯರ ಹಾಗೂ ಸಿಬ್ಬಂದಿ ವರ್ಗದವರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. ಜನಾಶೀರ್ವಾದ ಯಾತ್ರೆಯಲ್ಲಿ ಬಿಜೆಪಿ ನಾಯಕರಿಂದ ಕೊರೋನಾ ನಿಯಮಾವಳಿ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆಗ್ರಹ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211.